ಪೂಜಾ ಪೂಜಾ ಇಲ್ಲಿ ಹೊರಗದನ್ರಿ. ರೆಡಿ ಆದ್ಯಾ ಎಲ್ಲ? ಲಗೇಜ್ ಗಿಗೇಜ್ ಎಲ್ಲ ಅದ್ರಾಗೆಲ್ಲ ಇಟ್ಟಿರಿ, ಮತ್ತು ನಾನು ಎಲ್ಲ ಕಾರ್ನಾಗ ಇಟ್ಟೇನಿ. ಹ್ಞೂ ರೀ, ಎಲ್ಲ ಇಟ್ಟನಿ. ರಮ್ಯ ಬರ್ತಾನೆ ಅಂತ ಕಾಲ್ ಮಾಡಿದ್ಲು, ಅದಕ್ಕೆ ವೇಟ್ ಮಾಡ್ತಿದ್ದೆ. ಹೌದಾ? ಸರಿ, ನಾನು ಅಲ್ಲಿ ರೂಮ್ನಲ್ಲಿ ಇರ್ತೇನೆ ತಗೋ. ಪರವಾಗಿಲ್ಲ ತಗೋ, ಒಂದು 15 ನಿಮಿಷ ಲೇಟ್ ಆದ್ರೆ ಏನಾಗಲ್ಲ. ಏನು ಬಸ್ ಏನು ಬೇಕಾದಷ್ಟು ಅದಾವು. ನೀವು ಮತ್ತೆ ಪಾಪಿಲಿಗೆ ಬರೋದು ಯಾವಾಗ? ನಮ್ಮ ಮೊದಲು ಕ್ಲೋಸ್ ಫ್ರೆಂಡ್ಸ್, ಮತ್ತು ನನ್ನ ಬೈಕ್ ಬರ್ದಲ್ಲಪ್ಪ, ನಾನು ನನ್ನ ಫ್ರೆಂಡ್ ಮೀಟ್ ಆಗಿ ಬರ್ತಿದ್ದೆ, ನೀವು ಅರ್ಜೆಂಟ್ ಮಾಡಿದ್ರಿ ಅಂತಂದು ಮತ್ತೆ ಅಲ್ಲಿ ನನ್ನ ಜೊತೆ ಜಗಳ ತೆಗಿಬೇಡ. ಪರವಾಗಿಲ್ಲ, ಇಲ್ಲೇ ಒಂದು ತಾಸು ಲೇಟ್ ಆದ್ರೂ ಪರವಾಗಿಲ್ಲ. ನೀನು ಆರಾಮ್ ನಿಮ್ಮ ಫ್ರೆಂಡ್ ಬಂದಮೇಲೆ ಹೇಳು, ಆಮೇಲೆ ಹೋಗೋಣಂತೆ. ನಿಮ್ದಂತೂ ತೀರ ಆಯ್ತು. ನಾನು ಯಾವಾಗ ಬೈತೆ ನಿಮಗೆ? ಬೈದಿಲ್ಲ, ಬೈಬಾರ್ದಲ್ಲ ಅದಕ್ಕೆ. ಸರಿ, ನಾನು ರೂಮಲ್ಲಿ ಇರ್ತೇನೆ ತಗೋ. ಹ್ಞೂ, ಯಾಕೆ ಬರಲಿಲ್ಲ ಅಲ್ಲ ರಮ್ಯಾ? ಬಂದಿಯಾ? ನಿನಗೋಸ್ಕರ ವೇಟ್ ಮಾಡಕತ್ತಿದ್ದೆ. ಸಾರಿ ಕಣೆ, ಲೇಟ್ ಆಯಿತು. ಎಲ್ಲಿ ಬಿಡು, ಪರವಾಗಿಲ್ಲ. ಲೇಟ್ ಆಗಿ ನೀವು ಹೋಗ್ತೀರಾ? ಇಲ್ಲ ನೋಡಿ, ಎಲ್ಲ ರೆಡಿ ಆಗಿತ್ತು, ನಿನಗೋಸ್ಕರ ವೇಟ್ ಮಾಡಕತ್ತಿದ್ದೆ. ಗಿರ್ಜಾ ಆಂಟಿ ಆಮೇಲೆ ನಿಮ್ಮ ಮಮ್ಮಿ ದೊಡ್ಡವ ಎಲ್ಲರೂ ಬಂದು ಮಾತಾಡ್ಸ್ಕೊಂಡು ಹೋದ್ರು. ನೀನು ಯಾಕೆ ಬರಲಿಲ್ಲ? ನಿನಗೋಸ್ಕರ ವೇಟ್ ಮಾಡಕತ್ತಿದ್ದೆ ಅಷ್ಟೇ. ಲೇ ಪೂಜಿ, ಮತ್ತು ನನ್ನ ಮದ್ವೆಗೆ ಎಲ್ಲರೂ ಬರಲಿಲ್ಲ ಅಂದ್ರೆ ಮತ್ತು ನಾನು ನಿನ್ನ ಮಾತಾಡ್ಸಂಗೆ ಎಲ್ಲ ನೋಡಿ ಹೇಳಕತ್ತೀನಿ. ಅಯ್ಯೋ, ನಾನು ಯಾಕೆ ಮಿಸ್ ಮಾಡಲಿ? ನಿಜವಾಗ್ಲೂ ಬರ್ತೇನೆ, ಆಯಿತಾ? ಅಣ್ಣ ಎಲ್ಲಿದ್ದಾರ? ನಾನು ಅಣ್ಣಗೂ ಹೇಳ್ತೀನಿ. ಈಗ ಒಳಗೆ ಹೋದ್ರು. ನಾವೇ ಹಿಂಗೆ ನಮ್ಮ ಫ್ರೆಂಡ್ ಅಮ್ಮೆ ಬರ್ತಾನೆ ಅಂದಿದ್ಲು ಅಂತ ಅಂದೆ. ಅದಕ್ಕೆ ಸರಿ ತಗೋ, ಮಾತಾಡ್ಸು, ಆಮೇಲೆ ಹೋಗೋಣಂತೆ ಅಂದರು. ಹೌದಾ? ಫೋನ್ ಮಾಡ್ಕೊಂತ ಹೇಳಿ ಸುಬ್ಬಿ. ಸರಿ, ಹಂಗೆ ಹೋಗ್ಬೇಕಾರೆ ಹೇಳೋದು, ಆಮೇಲೆ ಮತ್ತೆ ಫೋನ ಮಾಡಲಿಲ್ಲ. ನಾನು ಮಾಡಿದ್ರೆ ನಿನ್ನ ನೋಡಿ ಫೋನ್ ಸರಿ ಇಲ್ಲ, ಸ್ವಿಚ್ ಆಫ್ ಆಗಿತ್ತು. ಇಲ್ಲಲೇ ಫೋನ್ ಕೆಟ್ಟಿತ್ತಲ್ಲ, ಅದಕ್ಕೆ ಮಾಡಲಿಲ್ಲ. ಇನ್ನು ನಂಗೆ ಮಾಡೋದಾಗ ನನ್ನ ಫೋನಿಗೂ ಸೇವ್ ಮಾಡ್ಕೊಂತ ನನ್ನ ಬುಕ್ನೇ ಬರೆದಿಟ್ಕೊತೇನೆ. ಅಕಸ್ಮಾತ್ ನನ್ನ ಫೋನ್ ಇನ್ನೊಂದು ಸರಿ ಏನಾರು ಆದ್ರೂ ಅಲ್ಲ, ಪದೇ ಪದೇ ಏನಾಗಲ್ಲ. ಆ ಥರ ಆದ್ರೂ ಹೊಸ ಸಿಮ್ ಹೊಸ ಫೋನ್ ತಗೊಂಡು ಕೂಡ ಇಲ್ಲ, ನಿಮ್ಮ ಅಣ್ಣ ಫೋನಿಂದನಾದ್ರೂ ಹಚ್ಚಿ ಮಾತಾಡ್ತೇನೆ 2 ದಿನಕ್ಕೊಮ್ಮೆ, ಆಯಿತಾ? ಸರಿ. ಪೂಜಾ, ಇವನ್ನ ಆ ಮಂಡಕ್ಕಿ ಏನು ಇಟ್ಕೊಂಡಿಲ್ಲ ಏನಂದ್ರೆ ಅವೆಲ್ಲ ಇಟ್ಕೊಂಡು ಯಾರು ಸೈಡ್ ಇಟ್ಟಿದ್ನಲ್ಲ? ಹ್ಞೂ ಮಮ್ಮಿ, ಎಲ್ಲ ಇಟ್ಕೊಂಡೆ ನೋಡು. ರಮ್ಯಾ ಈಗ ಬಂದೇನವ? ನಿಮ್ಮ ಅವ್ರು ಇಷ್ಟಪಟ್ಟು ಇಲ್ಲ ಇದ್ರು ಈಗ ಹೋದ್ರು ನೋಡು. ಅವ್ರು ಹೋದ್ರು ನೀನು ಬಂದು. ಅಪ್ಪಾಜಿ ಎಲ್ಲ ಐತೆ ಮಮ್ಮಿ? ನಿಮ್ಮ ಅಪ್ಪಾಜಿ ಎಲ್ಲ ಕಾರ್ ಹತ್ರ ಹೋಗಿ ನಿಂತದ್ದು ನೋಡಲ್ಲಿ. ಬ್ಯಾಗಿಗೂ ಅದಿದು ಏನೋ ಇಡಾಕತ್ತಾರ. ಏನಪ್ಪ, ಏನೋ ಬಾಳೆಗೊನೆ ತಗೊಂಬಂದಾರ. ಒಂದು 4-5 ಎಳ್ನೀರು. ನಾನು ಬ್ಯಾಡ್ ಬಿಟ್ಟು ಒಜ್ಜಕತ್ತಂದೆ, ಅದೇ ಒಜ್ಜಕತ್ತ ಅವ್ರೇನು ಹೊತ್ಕೊಂಡು ಹೋಗೋಲ್ಲ ಇಲ್ಲಿಂದ ಅಂತ ನಕಲಿ ಮಾಡ್ಕೊಂತ ಒಂದೆಲ್ಲ ಚೀಲಕ್ಕೆ ಹಾಕಿ ಇಡಾಕತ್ತಾರ ನೋಡು. ಬ್ಯಾಡ್ ಅಂದರು ಅಪ್ಪಾಜಿ ಕೇಳಂಗಿಲ್ಲಪ್ಪ. ಸರಿ ತಗೋ ಮಮ್ಮಿ, ನಾವು ಮತ್ತೆ ರಮ್ಯಾ ಬರ್ಬೇಕಂತ ವೇಟ್ ಮಾಡಾಕ್ತಿದ್ವಿ. ಹೋಗಿ ಬರ್ತೇವೆ ತಗೋ ನಾನು ಹಂಗಾದ್ರೆ. ಮತ್ತೆ ಬಸ್ ಏನದಾವ? ಮತ್ತೆ ಸುಮ್ಮನೆ ರಶ್ ಹಾಕೋ ಬಸ್. ಬೇಗ ಹೋಗಿ ಆದಷ್ಟು. ಅಲ್ಲಿ ಹೋಗಿ ಫೋನ್ ಮಾಡುವಂತ್ರಿ. ಮಡಿಕೆ ಕಾಳು ಪಲ್ಯ, ಚಪಾತಿ, ಅದು ಎಪ್ಪಾಕಿದ್ನಲ್ಲ ಗಟ್ಟಿ ಮೊಸರು, ಕೆನೆ ಮೊಸರು ಐದು ನೋಡಿ, ಅದನ್ನೂ ಒಂದು ಡಬ್ಬಿಗೆ ಹಾಕಿ ಕವರ್ ಕಟ್ಟಿಟ್ಟೇನೆ ಸೆಲ್ಬಾರ್ದಂದು. ಒಂದು ಸಣ್ಣ ಬಾಟ್ಲಿ ಒಳಗೆ, ಒಂದು ಅರ್ಧ ಲೀಟ್ರಿನ ಬಾಟ್ಲಿ ಒಳಗೆ ಹಾಲಿಟ್ಟ ನೋಡು, ಆಕಳದು. ಆಮೇಲೆ ಹುಂಚಿಕಾಯಿ ಹಿಂಡಿ, ಆಮೇಲೆ ಇವನ್ನ ಅದು ನಿಂಬೆಹಣ್ಣು ಇತ್ತಲ್ಲ, ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಿದ್ನಲ್ಲ ಅದನ್ನೂ ಇಟ್ಟನಿ. ಆಮೇಲೆ ಸ್ವಲ್ಪ ಶೇಂಗಾ ಚಟ್ನಿ ಇಟ್ಟನಿ. ಓದ್ ಕೂಡಲೇ ಚಪಾತಿ ಅಂತ ತಿನ್ಬಿಡ್ರಿ. ಏನು ನೀವೇನು ಒಂದು 4-5 ತಾಸಿಗೆ ಹೋಗ್ಕಿರೇನ? ಮತ್ತು ಎಕ್ಸ್ಪ್ರೆಸ್ ಅವೆಲ್ಲ ಮತ್ತು ನಾನ್ ಸ್ಟಾಪ್ ಬಸ್ ಅಂತಂದ್ರೆ ಬೇಗ ಹೋಗ್ಬಿಡ್ತೀರಾ? ಏನು ನಾವು 4-5 ತಾಸು ಜಾಸ್ತಿ ಅಂದ್ರೆ ಒಂದು 7 ತಾಸು ಅಂತಂದ್ರೆ ಏನ್ರಾಗಲೇ ಮಾತಾಡ್ಬೇಕಾರೆ ಹೋಗಿ ತಿಂಡಿ ಚೆನ್ನಾಗಿರ್ತಾವೆ. ಸರಿ ಮಮ್ಮಿ, ಆರಾಮದಿರಿ ಅಣ್ಣ? ಹ್ಞೂ ನಮ್ಮ ರಮ್ಯಾ ಆರಾಮದೀನಿ. ನೀನು ಆರಾಮದೀನಮ್ಮ? ವಿಜಯ್ ಆರಾಮದನ? ಹ್ಞೂ ಅಣ್ಣ, ಆರಾಮಿದ್ದಾರೆ. ಅಣ್ಣ, ಮದುವೆಗೆ ನೀವು ಮಿಸ್ ಮಾಡಬಾರ್ದು, ಪೂಜಾನು ಕರ್ಕೊಂಬರ್ಬೇಕು, ಇಬ್ಬರು ಬಂದು ಹೋಗ್ಬೇಕು ನೋಡೋಣ. ನಂದು ಗ್ಯಾರಂಟಿ ಇಲ್ಲಮ್ಮ, ಆದ್ರೂ ಪೂಜಾ ಮಾತ್ರ ಬರ್ತಾಳ. ಆಕಿನ ಮಾತ್ರ ನಾನೇನು ಹೋಗ್ಬೇಡಂಗಿಲ್ಲ. ಬೇಕಿದ್ರೆ ನಾನೇ ಬಂದು, ಬೇಕಿದ್ರೆ ನಾನು ಮತ್ತೆ ಲೀವ್ ಹಾಕೋಕ್ಕಾಗಂಗಿಲ್ಲ. ಬಟ್ ಅವಳು ಮಾತ್ರ ಕಳ್ಸ್ಕೊಳ್ಳೋ ಜವಾಬ್ದಾರಿ ನಂದು. ಅದೆಲ್ಲ ಆಗಲ್ಲ ಅಣ್ಣ, ನೀವು ಬರಲೇಬೇಕು. ನೀವು ಬರಲ್ಲ ಅಂದರೆ ಮತ್ತೆ ನೀವು ಇನ್ಮೇಲೆ ಊರಿಂದ ಬಂದಾಗ ನಾನು ನಿಮ್ಮನ್ನು ಮಾತಾಡ್ಸಂಗಿಲ್ಲ ನೋಡೋಣ. ನಿಮ್ಮ ಮದ್ವೆ ನಾನು ಬಂದೇನಿ, ನಮ್ಮ ಮದ್ವೆ ನೀವು ಬರಂಗಿಲ್ಲ. ನಿಮ್ಮನ್ನ ಅಷ್ಟೇ ಅಲ್ಲ, ನನ್ನ ಫ್ರೆಂಡು ನಾನು ಮಾತಾಡ್ಸಂಗಿಲ್ಲ, ಪೂಜಾನೂ ಮಾತಾಡಂಗಿಲ್ಲ. ಪೂಜಾ, ನಾನು ನಿನ್ನ ಮಾತಾಡ್ಸ್ಬೇಕಂದ್ರೆ ನಮ್ಮ ಅಣ್ಣನ ನಿನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ನೀನು ಕರ್ಕೊಂಡು ಬರಲೇಬೇಕು ನೋಡು. ಅಯ್ಯೋ, ಇದೊಳ್ಳೆ ಕಟ್ಟೆ ಸಿಕ್ಸಿತಲ್ಲ. ಅಲ್ಲ, ನಿಮ್ಮ ಅಣ್ಣ ಬರಲಿ ಅಂದ್ರೆ ನಿಮ್ಮ ಅಣ್ಣನ ಕೇಳ್ಬೇಕು, ನನ್ನ ಯಾಕೆ ನಡೀತಾ ಇರ್ತೀನಿ ನೀನು ಫ್ರೆಂಡ್ ಅಲ್ಲಮ್ಮ. ಈಗ ಅವರು ನಮ್ಮ ಅಣ್ಣ, ಹಂಗೆ ನೋಡ್ರಿ ನೀನು ನನ್ನ ಅತ್ತಿಯಮ್ಮ ಆಗ್ಬೇಕು. ಅತ್ತಿಯಮ್ಮನ ಮಾತು ಅಣ್ಣ ಇವಾಗಿದ್ದು ಕೇಳ್ತಾನ, ಅದಕ್ಕಾಗಿನ. ಅಯ್ಯೋ ಕಿದೊಳ್ಳೆ. ಆಯ್ತಮ್ಮ ರಮ್ಯಾ, ಬರ್ತೇನೆ ತಗ, ನಾನು ಬರ್ತೇನೆ, ಅವಳು ಬರ್ತಾರೆ, ಇಬ್ರು ಬಂದು ಹೋಗ್ತೀವಿ, ಆಯ್ತಾ? ಹ್ಞೂ ಅಣ್ಣ, ಆದ್ರೆ ಒಂದು ಕಂಡೀಷನ್ ನೋಡು, ನೀನು ಅಲ್ಲಿವ್ರಿಗೆ ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಷ್ಟು ನಾವು ಮದುವೆಗೆ ಬರೋದಿಲ್ಲ. ಇಲ್ಲ ಅಂದ್ರೆ ನಾನು ಅಂದ್ರೆ ಬರಂಗಿಲ್ಲ ನೋಡಿ. ಏನು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬೆಂಗಳೂರಿಗೂ ಬರ್ಬೇಕಾ? ನೀನೇನು ದೂರದ ಫ್ರೆಂಡು, ದೂರದ ರಿಲೇಷನ್, ಏನು ಕ್ಲೋಸ್ ಫ್ರೆಂಡ್ ಅವ? ಅದಕ್ಕೆ ಅಮ್ಮ ಮತ್ತೆ ಹೇಳಕತ್ತಿರೋದು, ಎಲ್ಲರಿಗೂ ಕೊಡ್ತೀನಿ ಅಂತ. ಕ್ಲೋಸ್ ಫ್ರೆಂಡಿಗೆ ಕೊಡೋಕೆ ಅಷ್ಟು ದೂರ ಇದ್ರೂ ಬರಬೇಕು, ಎಷ್ಟು ದೂರ ಇದ್ರೂ ಬರ್ಬೇಕವ. ಆಯ್ತು ತಗೊಳವ, ಆದಷ್ಟು ಟ್ರೈ ಮಾಡ್ತೀನಿ. ಹಾಗಿದ್ರೆ ನಾವು ಮದುವೆಗೆ ಬರೋಕೆ ಆದಷ್ಟು ಟ್ರೈ ಮಾಡ್ತೀವಿ, ಓಕೆನಾ? ಸರಿ ಪೂಜಾ, ಹೋಗೋಣ, ಟೈಮ್ ಆಗತ್ತಿ. ಹ್ಞೂ ರೀ, ಹೋಗೋಣ. ಪೂಜಾ, ಅದೇನೋ ಮೊಬೈಲ್ ಚಾರ್ಜರು, ಅದೇನೋ ಇಯರ್ಫೋನ್ ಏನೋ ತಂದಿದ್ದಲ್ಲ, ಅವನ್ನೆಲ್ಲ ಇಟ್ಕೊಂಡಿಲ್ಲ ಮತ್ತೆ? ಹ್ಞೂ ಮಮ್ಮಿ, ಎಲ್ಲ ಇಟ್ಕೊಂಡಿನಿ. ಹೋಗಿ ಬರ್ತೀನಿ ಮಮ್ಮಿ. ನಿನ್ನ ಆರೋಗ್ಯದ ಕಡೆ, ಅಪ್ಪನ ಆರೋಗ್ಯದ ಕಡೆ ಲಕ್ಷ್ಯ ಕೊಡಿಸು. ಬರೀ ಕೆಲಸ ಅಂದು ಅದನ್ನ ನಾನಿಲ್ಲ ಅಂತ ಬೇಜಾರು ಮಾಡ್ಕೊಂತ ಕುಂದ್ರಬೇಡ್ರಿ. ನಾನೇನು ದಿನ ಫೋನ್ ಮಾಡ್ಕೊಂತ ಇರ್ತೀನಿ. ನಿಮ್ಮ ಆರೋಗ್ಯದ ಕಡೆ ಆದಷ್ಟು ಲಕ್ಷ್ಯ ಕೊಡ್ರಿ. ಕರೆಕ್ಟ್ ಟೈಮಿಗೆ ಊಟ ಮಾಡಿರಿ, ಮಾತ್ರೆ ಅಪ್ಪ ಕರೆಕ್ಟ್ ಟೈಮಿಗೆ ಮಾತ್ರೆ ಕೊಡು. ಆಯ್ತಮ್ಮ. ಹ್ಞೂನವ, ನೀನು ಆರೋಗ್ಯದ ಕಡೆ ಲಕ್ಷ್ಯ ಕೊಡು. ಪೂಜಾ, ಅಲ್ಲಿ ಕಾರ್ ಹತ್ರ ಇರ್ತೀನಿ, ಬಾ. ಆದಷ್ಟು ತಾಳ್ಮೆಂದೇರಮ್ಮ. ಸಿಟ್ಟು ಜಗಳ ಅವೆಲ್ಲ ಸಂಸಾರದಾಗಿರೋದ, ಆದ್ರೆ ಸಿಟ್ಟಿನ ಕೈಲೇ ಬುದ್ಧಿ ಕೊಡಬಾರ್ದು. ಇಬ್ಬರು ಜಗಳ ಮಾಡ್ಕೊಂತ ಇದ್ರೆ ಸಮಸ್ಯೆ ಬಗೆಹರಂಗಿಲ್ಲ. ಯಾರು ಒಬ್ಬರಾದ್ರೂ ತಾಳ್ಮೆಯಿಂದ ಇರ್ಬೇಕು, ಅವಾಗ ಸಮಸ್ಯೆ ಬಗೆಹರಿಯೋದು. ಹ್ಞೂ ಮಮ್ಮಿ, ಬರ್ತೇವೆ ತಗಂಗಾದ್ರೆ ನಾವು ಹೋದ್ಮೇಲೆ ಫೋನ್ ಮಾಡ್ತೇವೆ. ನೀನು ಚಪ್ಪಲು ಎಲ್ಲಿ ಹಿಂದಕ್ಕೆ ಹೋಗ್ಯಾವೇನ? ಅಲ್ಲಿ ಗುಂಡಾಗ ಬಿಟ್ಟಿದ್ದಲ್ಲ, ಫುಲ್ ಹಿಂದಕ್ಕೆ ಹೋಗ್ಯಾವ ಅನಿಸ್ತದೆ. ನೀನೆಲ್ಲ ಬಂದು 15-20 ದಿನ ಆತಲ್ಲ, ಮತ್ತು ನಾವು ಇಲ್ಲೆಲ್ಲ ಅಡ್ಡಾಡಕ್ಕೆ ಹಾಕೊಂಡು ಹೋಗ್ತಿರ್ತೇವೆ. ನೀನು ಹೊರಗೆ ಹೋಗಿಲ್ಲಲ್ಲ, ಎಲ್ಲಿ ಹಿಂದಕ್ಕೆ ಹೋಗ್ಯಾವನ? ನಾನು ತೆಗಿತಿರ್ತೇನೆ, ಬಾ.
ರಮ್ಯಾ ಹೋಗಿ ಬರ್ತೀನಿ. ಹುಷಾರು ನೋಡು. ನನಗೇನಾದ್ರೂ ಒಬ್ಬಳೇ ಇದ್ದಾಗ ಅಣ್ಣ ಏನಾದ್ರು ಡ್ಯೂಟಿಗೆ ಹೋಗಿರ್ತಾರಲ್ಲ, ಬೇಜಾರಾದಾಗ ಫೋನ್ ಮಾಡಿ, ನಾನೇನು ಯಾವಾಗಲಾದ್ರೂ ಇರ್ತೀನಿ, ಮಾತಾಡ್ತಾ ಇರ್ತಾನೆ. ಬಾ, ಅಣ್ಣ ಕಾಯ್ತಿರ್ತಾರೆ. ಹಾಯ್ ಫ್ರೆಂಡ್ಸ್, ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಅದರಲ್ಲಿ ಆಲ್ಮೋಸ್ಟ್ ಒಂದು 3-4 ಜೋಡಿ ತೊಗೊಂಡಿದ್ದೀನಿ. ರಮ್ಯಾ, ವಿಜಯ್, ಆಮೇಲೆ ಪೂಜಾ, ಆಕಾಶ್, ಆಮೇಲೆ ಇತ್ತೀಚೆಗೆ ರಾಧಾಕೃಷ್ಣ, ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡೋದ್ರಲ್ಲಿ ಇವು 3-4 ಜೋಡಿಗಳಲ್ಲಿ ನಿಮಗೆ ಯಾವ ಜೋಡಿ ಭಾಳ ಇಷ್ಟ ಅನಿಸುತ್ತೋ ನೀವು ಹೇಳಿ, ಕಮೆಂಟ್ ಮಾಡಿ. ನಾನು ಆ ಜೋಡಿದೇ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಯಾವ ಥರ ಕತೆ ಇಷ್ಟ ಆಗುತ್ತಾ, ಎಕ್ಸಾಂಪಲ್ ಲವ್ ಸ್ಟೋರಿ ಆಗಿರ್ಬೋದು, ಅಥವಾ ಎಮೋಷ್ನಲ್, ಇಲ್ಲ ಫ್ಯಾಮಿಲಿ ಏನಾದರೂ ಪ್ರಾಬ್ಲಮ್ ಇರುತ್ತಲ್ಲ, ಆ ಥರ ಬೇಕು. ನಿಮ್ಗೆ ಯಾವ ಥರ ಅನಿಸುತ್ತೋ ಆ ಥರ ಕಮೆಂಟ್ ಮಾಡಿ. ನಾನು ಆದಷ್ಟು ಅದೇ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.